ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ವಾಕ್ಸಮರ ತಾರಕಕ್ಕೇರಿದೆ. ಮಾಜಿ ಸಚಿವ ಹಾಲಪ್ಪನವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಚೈತನ್ ರಾಜ್ ಕಣ್ಣೂರ್ ಗಂಭೀರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯೊಳಗೆ ಎದುರಾಗಿರುವ ಆಂತರಿಕ ಪೈಪೋಟಿಯನ್ನ ಮರೆಮಾಚಲು ಹಾಲಪ್ಪನವರು ಲಿಂಗಾಯತ ಸಮಾಜವನ್ನು ಎತ್ತಿಕಟ್ಟುವ ಮತ್ತು ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸುವ ನಾಟಕವಾಡುತ್ತಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ. ಸಾಗರದಲ್ಲಿ ರಾಜಕೀಯ ಸಂಘರ್ಷ ಸ್ಫೋಟಗೊಂಡಿದೆ. ಮಾಜಿ ಶಾಸಕ ಹಾಲಪ್ಪನವರು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿನ ಆರೋಪಗಳಿಗೆ ಕಾಂಗ್ರೆಸ್ ನಾಯಕ ಚೈತನ್ ರಾಜ್ ಕಣ್ಣೂರ್ ಖಡಕ್ ತಿರುಗೇಟು ನೀಡಿದ್ದಾರೆ. ಸಾಗರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಹಾಲಪ್ಪನವರ ಹೇಳಿಕೆ ಕೇವಲ ಹತಾಶೆಯ ಪರಮಾವಧಿ. ಬಿಜೆಪಿಯಲ್ಲಿ ತಮ್ಮ ನಾಯಕತ್ವ ಸಾಬೀತುಪಡಿಸಲು ಹಾಲಪ್ಪ ಇಂತಹ ಕಟ್ಟುಕತೆಗಳನ್ನು ಸೃಷ್ಟಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಹಾಲಪ್ಪನವರ ಅವಧಿಯಲ್ಲಿ ನಡೆದ ಎಲ್ಬಿ ಕಾಲೇಜು ಘಟನೆ, ಹೆಗ್ಗೋಡು ಗಲಾಟೆ ಮತ್ತು ಕಾರ್ಯಕರ್ತರ ಮೇಲೆ ದಾಖಲಾದ ಸುಳ್ಳು ಎಫ್ಐಆರ್ಗಳನ್ನು ನೆನಪಿಸಿದ ಚೈತನ್ ರಾಜ್, ಸ್ವತಃ ಹಾಲಪ್ಪನವರ ಕುಟುಂಬದವರೇ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಾಗ ಈ ಮೌನವೇಕೆ ಎಂದು ಪ್ರಶ್ನಿಸಿದ್ದಾರೆ. ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ಅಭಿವೃದ್ಧಿ ಕೆಲಸಗಳನ್ನು ಸಹಿಸದ ಹಾಲಪ್ಪ ಲಿಂಗಾಯತ ಸಮಾಜದಲ್ಲಿ ಗೊಂದಲ ಮೂಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಸಮಾಜ ಒಡೆಯುವ ರಾಜಕಾರಣ ಬಿಟ್ಟು ಬೆಲೆ ಏರಿಕೆ ಮತ್ತು ಅರಣ್ಯ ಹಕ್ಕುಗಳಂತಹ ಗಂಭೀರ ವಿಷಯಗಳ ಬಗ್ಗೆ ಬಿಜೆಪಿ ಹೋರಾಟ ಮಾಡಲಿ ಎಂದು ಚೈತನ್ ರಾಜ್ ಕಣ್ಣೂರ್ ಎಚ್ಚರಿಸಿದ್ದಾರೆ. ಹಾಲಪ್ಪನವರು ಕೆಲವು ಆರೋಪಗಳನ್ನ ಮಾಡಿದ್ರು ಮತ್ತು ಒಂದು ಸಣ್ಣ ವಿಚಾರವನ್ನ ಇಟ್ಕೊಂಡ್ಬಿಟ್ಟು, ಎಲ್ಲೋ ಅಧಿಕಾರಿಗಳ ಕಣ್ತಪ್ಪಿನ ವಿಚಾರವನ್ನು ಇಟ್ಕೊಂಡ್ಬಿಟ್ಟು ಬಹಳ ದೊಡ್ಡ ಹೋರಾಟ ಅಥವಾ ಬಹಳ ದೊಡ್ಡ ಇಶ್ಯೂ ಅನ್ನೋ ರೀತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಸಾಗರದಲ್ಲಿ ಕಾನೂನು ಸುವ್ಯವಸ್ಥೆ ಹೋಗ್ಬಿಟ್ಟಿದೆ, ಆಡಳಿತ ಪೂರ್ಣ ಪ್ರಮಾಣದಲ್ಲಿ ವೈಫಲ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ಇದನ್ನ ಖಂಡಿಸ್ತೇವೆ. ಯಾಕಂದ್ರೆ ಅಧಿಕಾರಿ ಒಂದು ಸಣ್ಣ ಕಣ್ತಪ್ಪಿನಿಂದ ಮಾಡಿರ್ತಕ್ಕಂಥದ್ದನ್ನ ಇಷ್ಟು ದೊಡ್ಡ ಪತ್ರಿಕಾಗೋಷ್ಠಿ ಮಾಡಿ ಮತ್ತು ಹೋರಾಟ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಮಾತಾಡಿರ್ತಕ್ಕಂಥದ್ದು. ಅದ್ರ ಹಿಂದೆ ರಾಜಕೀಯ ಕಾರಣ ಅಂತಂದ್ರೆ ಹಾಲಪ್ಪನವರ ಅಸ್ತಿತ್ವ ಅಲುಗಾಡ್ತಾ ಇದೆ ಬಿಜೆಪಿ ಒಳಗಡೆ ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ಬಿಜೆಪಿ ಒಳಗಡೆ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಪ್ಪನವರಿಗೆ ಕಾಂಪಿಟೇಟರು ಬಹಳ ಜನ ಉಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ತನ್ನ ಅಸ್ತಿತ್ವವನ್ನು ತೋರಿಸ್ಬೇಕು, ತಾನು ಯಡಿಯೂರಪ್ಪನವರ ಪರವಾಗಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ಕೊಳ್ಬೇಕು. ಈ ಕಾರಣಕ್ಕೆ ಸಣ್ಣ ವಿಚಾರಗಳನ್ನ ದೊಡ್ಡದು ಮಾಡ್ತಕ್ಕಂಥದ್ದು. ಆ ಪತ್ರಿಕಾಗೋಷ್ಠಿಯ ಹಿಂದೆ ಒಂದು ಲಿಂಗಾಯತ ಸಮಾಜವನ್ನ ಎತ್ಕಟ್ಟುವಂತ ಒಂದು ಪ್ರಯತ್ನ. ಹೇಗೆ ಅಂತ ಅಂದ್ರೆ, ಯಡಿಯೂರಪ್ಪನವ್ರ ಕಾರ್ಯಕ್ರಮಕ್ಕೆ ನಾವೇನೋ ಮಾಡೋದಕ್ಕೆ ಹೊರಟಿದ್ವಿ, ಅಲ್ಲಿ ಪೊಲೀಸ್ನವ್ರ ಮುಖಾಂತರ ಕಾಂಗ್ರೆಸ್ಸಿಗರು ಗೋಪಾಲಕೃಷ್ಣ ಅವರು ಅಡ್ಡಿಪಡಿಸಿದ್ರು ಅಂತಕ್ಕಂಥ ಬಿಂಬಿಸು ಅಂತ ಕೆಲಸಕ್ಕೆ ಹೊರಟಿರ್ತಕ್ಕಂಥದ್ದು. ಯಡಿಯೂರಪ್ಪನವರು 50 ವರ್ಷ ರಾಜಕಾರಣ ಮಾಡಿದ್ದಾರೆ, ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಶಾಸಕರು ಕೂಡ ಮೊನ್ನೆ ಸೇವಾ ಸಾಗರದಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ, ದೇವೇಗೌಡರಂತವ್ರ ಬಗ್ಗೆ, ಕಾಗೋಡು ತಿಮ್ಮಪ್ಪನವ್ರಂತವ್ರ ಬಗ್ಗೆ ಯಾವುದೇ ಪಕ್ಷಪಾತ ಇಲ್ಲದೆ ಎಲ್ಲರೂ ಕೂಡ ಗೌರವಿಸ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದನ್ನ ಇವರು ಅದರಲ್ಲಿ ರಾಜಕಾರಣ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋ ಅಂಥದ್ದು ಬೇಡ ಹಾಲಪ್ಪನವರು. ಯಾಕಂದ್ರೆ ಹಿಂದಿನ ಅವಧಿನಲ್ಲಿ ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಪರವಾಗಿ ದೊಡ್ಡ ಮಟ್ಟದಲ್ಲಿ ಇಡೀ ಸಾಗರದ ಎಲ್ಲ ಸಮಾಜಗಳು ನಿಂತಿರ್ತಕ್ಕಂಥದ್ದು, ಅದರಲ್ಲಿ ಮುಖ್ಯವಾಗಿ ಲಿಂಗಾಯತ ಸಮಾಜವನ್ನು ಒಳಗೊಂಡಂತೆ ಎಲ್ಲರೂ ನಿಂತಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವರು ಎಲ್ಲಿ ಆ ಸಮಾಜ ಮುಂದಿನ ದಿನಗಳಲ್ಲಿ ಮತ್ತೆ ಬರದೇ ಹೋದ್ರೆ ನನಗೆ ರಾಜಕಾರಣದ ಅಸ್ತಿತ್ವದ ಪ್ರಶ್ನೆ ಅಂತ ಹೇಳಿ ಸಣ್ಣ ವಿಚಾರಗಳನ್ನು ಎತ್ಕಡ್ತಕ್ಕಂಥ ಕೆಲಸ ಅಂತ ಹೇಳ್ತಾರೆ. ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳೋದಕ್ಕೆ ಯಾವ ತರದ ನೈತಿಕತೆನೂ ಹಾಲಪ್ಪನವ್ರಿಗಿಲ್ಲ. ಯಾಕಂದ್ರೆ ಹಿಂದೆ ಅವರೇ ಶಾಸಕರಾದಂಥ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿದ್ದನ್ನ ಮರ್ತ್ಬಿಟ್ರು. ಒಬ್ಬ ಶಾಸಕರಾಗಿಬಿಟ್ಟು ಕ್ಷೇತ್ರವನ್ನ ಹೇಗೆ ತಾಬಂದಿಗೆ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ಜನಸಾಮಾನ್ಯ ರೀತಿ ಅಧಿಕಾರ ಇದ್ರೂ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಎಲ್ಬಿ ಕಾಲೇಜಿನಲ್ಲಿ ಯಾವ ರೀತಿ ಗುಂಡಾಗಿರಿ ಮಾಡಿದ್ರು, ಅದಾದ್ಮೇಲೆ ಬೈ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಬಂದಾಗ ಅವ್ರ ಅಣ್ಣನ ಮಗನ್ ನಿಲ್ಸ್ಕೊಂಡಂತ ಸಂದರ್ಭದಲ್ಲಿ ಹೆಗ್ಗೋಡಲ್ಲಿ ಯಾವ ರೀತಿ ಗುಂಡಾಗಿರಿ ಮಾಡಿದ್ರು, ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅವತ್ತು ಎಫ್ಐಆರ್ ಅನ್ನು ಹಾಕ್ಸ್ತಕ್ಕಂಥದ್ದು ಮಾಡಿದ್ರು. ಮತ್ತೆ ಅದು ಮಾಧ್ಯಮದಲ್ಲಿ ಸುದ್ದಿ ಆಗ್ಲಿಲ್ಲ, ಜೊತೆಗೆ ಕೇಸು ಮತ್ತೊಂದು ಆಗಿಲ್ಲ. ಮೊನ್ನೆ ಗಣಪತಿ ಜಾತ್ರೆ ಸಂದರ್ಭದಲ್ಲಿ ಇವ್ರದೇ ಅಣ್ಣನ ಮಗ ಅಂಡ್ ಗ್ಯಾಂಗ್ ಒಬ್ಬ ಬಿಜೆಪಿ ಕಾರ್ಯಕರ್ತನಿಗೆ, ಕಾಂಗ್ರೆಸ್ ಕಾರ್ಯಕರ್ತನಿಗಲ್ಲ, ಒಬ್ಬ ಬಿಜೆಪಿ ಕಾರ್ಯಕರ್ತನಿಗೆ ಗುಂಪುಗೂಡಿ ಹಲ್ಲೆ ಮಾಡುದಲ್ಲ, ಅದ್ರ ಬಗ್ಗೆ ಹಾಲಪ್ಪನವರಿಗೆ ಅರಿವಿದೆಯಾ? ನಿಮ್ ಜೊತೆಲಿ ಇರ್ತಕ್ಕಂಥವ್ರು ಯಾವ್ಯಾವ ರೀತಿ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ
ಅದನ್ನ ತಹಬಂದಿಗೆ ತರಲಿಕ್ಕೆ ಶಾಸಕರು ಎಲ್ಲಾ ತರದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ದೇ ಒಬ್ಬ ಕಾರ್ಯಕರ್ತನಿಗೆ ಮೊನ್ನೆ ಹಲ್ಲೆ ನಡೀತಲ್ಲ, ಅದ್ರ ಬಗ್ಗೆ ಮಾತಾಡ್ತೀರಾ ಹಾಲಪ್ಪನವರೇ? ಈ ಎಲ್ಲವನ್ನ ಪ್ರಶ್ನೆ ಮಾಡ್ಬೇಕಾಗುತ್ತೆ. ನೀವು ಈ ಸಣ್ಣ ಸಣ್ಣ ವಿಚಾರಗಳನ್ನು ಇಟ್ಕೊಂಡ್ಬಿಟ್ಟು ಶಾಸಕರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದನ್ನ ನಿಲ್ಲಿಸಿ, ಬೇರೆ ಬೇರೆ ಹೋರಾಟ ಇದೆ. ನಿಮ್ದೇ ಕೇಂದ್ರ ಸರ್ಕಾರದ ಇವತ್ತು ಅಣುವಿದ್ಯುತ್ ಯೋಜನೆ ಬಂದಿದೆ, ಅದ್ರ ಬಗ್ಗೆ ಹೋರಾಟ ಮಾಡೋಣ. ನಿಮ್ದೇ ಕೇಂದ್ರದಲ್ಲಿ ಇವತ್ತು ಅರಣ್ಯದು ಸಮಸ್ಯೆ ಇದೆ, ಅದ್ರ ಬಗ್ಗೆ ಹೋರಾಟ ಮಾಡೋಣ. ಹೀಗೆ ನಿಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳುವ ಸಲುವಾಗಿ ಇವತ್ತು ಜನರಿಗೆ ಬೆಲೆ ಏರಿಕೆ ಬಿಸಿ ತಟ್ತಾ ಇದೆ. ಅವೆಲ್ಲವನ್ನ ಮುಚ್ಕೊಳ್ಳೋದಕ್ಕೆ ಇಲ್ಲದೆ ಇರ್ತಕ್ಕಂಥ ಸಣ್ಣ ಸಣ್ಣ ಕಾರಣಗಳನ್ನ ಇಟ್ಕೊಂಡು ಪತ್ರಿಕಾಗೋಷ್ಠಿ ನಡೆಸೋದು, ಹೋರಾಟ ಮಾಡೋದು, ಈ ತರದನ್ನೆಲ್ಲ ಬಿಡಬೇಕು. ಪ್ರತಿ ಮನೆಯೂ ಒಂದು ಸುಂದರ ಕನಸು. ಆ ಕನಸನ್ನು ನನಸಾಗಿಸಲು ಬಂದಿದೆ ಸಾಗರದ ಹೆಮ್ಮೆಯ ಶ್ರೀರಾಮ್ ಇಂಟೀರಿಯರ್. ನಮ್ಮಲ್ಲಿ ಮಾಡ್ಯುಲರ್ ಕಿಚನ್, ಆಕರ್ಷಕ ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಕಲರ್ಫುಲ್ ಲೈಟಿಂಗ್ ಮತ್ತು ಟಿವಿ ಯೂನಿಟ್ಗಳನ್ನ ಅತ್ಯಂತ ನುರಿತ ಕುಶಲಕರ್ಮಿಗಳಿಂದ ವಿನ್ಯಾಸಗೊಳಿಸಲಾಗುತ್ತದೆ. ಕಡಿಮೆ ಬೆಲೆ, ಗುಣಮಟ್ಟದ ಮೆಟೀರಿಯಲ್ ಮತ್ತು ಸರಿಯಾದ ಸಮಯಕ್ಕೆ ಡೆಲಿವರಿ ನೀಡೋದೇ ನಮ್ಮ ವೈಶಿಷ್ಟ್ಯ. ಆಫೀಸ್ ಅಥವಾ ಮನೆ ನಿಮ್ಮ ಸ್ಪೇಸ್ಗೆ ನೀಡಿ ಹೊಸ ಮೆರುಗು. ಇಂದೇ ಭೇಟಿ ನೀಡಿ ಅಥವಾ ಕರೆ ಮಾಡಿ. ಉಚಿತ ಕನ್ಸಲ್ಟೇಷನ್ ಲಭ್ಯವಿದೆ. ಶ್ರೀರಾಮ್ ಇಂಟೀರಿಯರ್, ಸಾಗರ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.